ಗೊತ್ತಾಗ್ತಾ ಇದೆ. ಇಲ್ಲ, ಈಗಲೇ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಕುಡಿ ನೀರು ವ್ಯವಸ್ಥೆ ಇದೆ ನಮಗೆ. ನದಿ ಪಾತ್ರ ಇರ್ಬೋದು, ಬೆಳಗಾವಿ ಇರ್ಬೋದು, ಅದಕ್ಕೆ ರಿಲೇಟೆಡ್ ಏನು ನಾವು ಘಟಪ್ರವನ್ನು ತರ್ತೀವಿ, ಅಲ್ಲೇನು ಕೊರತೆ ಇಲ್ಲ. ಇನ್ನು 2 ಮಂತ್ಸ್ವರೆಗೆ, ಒಂದು ಜುಲೈ ಎಂಡ್ವರೆಗೆ ನೀರು ಸಪ್ಲೈ ಮಾಡಲಿಕ್ಕೆ ನಮ್ಮ ಕಡೆ ನೀರಿದೆ. ಅದನ್ನು ಯಾವಾಗಲೂ ನಾವು ಅಷ್ಟು ಇಟ್ಟೇ ಇಡ್ತೀವಿ. ಸೊ ಹೀಗಾಗಿ ಇನ್ನು 15 ದಿವಸ ಕಮ್ಮಿ ಆಗೋದು ಇದೇನೋ ಮಳೆಗಾಲನಾಗಿದ್ದಾಗ ಸೇಮ್ ಪ್ರೊಸೆಸ್. ಅದಕ್ಕೆ ಈ ಬೇಸಿಗೆ ಅಂತಿಲ್ಲ, ಅದು ಮಳೆಗಾಲದಾಗಿದ್ದಾಗ ಕೂಡ ಅದು ಕೆಪಾಸಿಟಿ ಸಾಲದರಿಂದ ಅದು 15 ದಿವಸ 10 ದಿವಸ ಕಮ್ಮಿ ಮಾಡುವಂಥ ಪದ್ಧತಿ ಇದೆ ಬೆಳಗಾವಿಯಲ್ಲಿ. ಈಗ ಅದು ಮುಂದುವರಿಸ್ತಾರೆ ಅಷ್ಟೇ. ಅವಶ್ಯಕತೆ ಟ್ಯಾಂಕರ್ ಮಾಡ್ತಾರೆ, ಟ್ಯಾಂಕರ್ಗೆ ಅವಕಾಶ ಇದೆ. ಬೋರ್ವೆಲ್ಸ್ ಇದೆ ಬೆಳಗಾವಿ ಸಿಟಿಯಲ್ಲಿ, ಸುಮಾರು ಬೋರ್ವೆಲ್ ಇದೆ. ಅವನ್ನೆಲ್ಲ ರೀಚಾರ್ಜ್ ಮಾಡಿದ್ದಾರೆ. ಅಲ್ಲೆಲ್ಲೇ ಟ್ಯಾಂಕ್ ಮಾಡಿದ್ದೆವು ನಾವು ಹಿಂದಿನ ಅವಧಿಯೊಳಗೂ, ಹಿಂದಿನ ಎಲ್ಲ ಅವಧಿಗಳಲ್ಲೇ ಟ್ಯಾಂಕ್ ಇದ್ದಾರೆ. ಅಲ್ಲೆಲ್ಲ ವಿದಿನ್ 100 ಮೀಟರ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅವಕಾಶ ಕಲ್ಪಿಸಿದೆ. ಇಲ್ಲ, ಅದೇ ಹೇಳಿದಿಲ್ಲ. ಇಡಕಲ್ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಇಟ್ಕೊಂಡಿದ್ದೀವಿ ನಾವು. 2 ಮಂತ್ಸಿಗೆ ಆಗುವಷ್ಟು ನೀರು ನಮ್ಮ ಕಡೆ ಇದೆ. ಸೊ ಅಂತ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನು 2 ಮಂತ್ಸ್ ಆದಮೇಲೆ ನೋಡೋಣ. ಈಗ ಅಲ್ಲಿವರೆಗೆ ಜುಲೈ ಎಂಡ್ವರೆಗೆ ನೀರಿದೆ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. 24 hours ಇನ್ನೂ ಕೆಲಸ ನಡೀತಾನೆ ಇದೆ. ಹಂಗೆ ಅದು ನಡೀತಾನೆ ಇದೆ. ನೀರು ಕೊರತೆ ಎಲ್ಲ ಇರೋದು, ಕೆಪಾಸಿಟಿ ಕಡಿಮೆ ಇದೆ, ಸಪ್ಲೈ ಡಿಮಾಂಡ್ ಜಾಸ್ತಿ ಇದೆ. ಹಿಂಗಾಗಿ ಅದು ನೀವು ಹೇಳ್ದಂಗೆ 1 hour ಕೊಡ್ತಾರೆ. ಈ ಎಲ್ಲರನ್ನೂ ಸಮಾನ ಮಾಡಲಿಕ್ಕೆ 10 ದಿವಸಕ್ಕೊಮ್ಮೆ ರೊಟೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ನೀರಿನ ಕೊರತೆ ಎಲ್ಲ ನಮ್ಮಲ್ಲಿ ಸಪ್ಲೈ ಮಾಡುವಂಥ ಸಿಸ್ಟಮ್ ಇಲ್ಲ. ಗಂಭೀರತೆ ಆದರೆ ಏನು ತಯಾರಿ ಮಾಡ್ಕೊಂಡ್ರೆ ಅಂತ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ನೀರಿನ ಟ್ಯಾಂಕರ್ಗೆ ಖುದ್ದು ನಾವೇ ಚೆಕ್ ಮಾಡಿದರೆ 1500 ಇಂದ 2000 ರೂಪಾಯಿ ಒಂದು ನೀರಿನ ಟ್ಯಾಂಕರ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಯಾರು ಅದ್ರ ಬಗ್ಗೆ ಕ್ರಮ ಇಲ್ಲ. ಟ್ಯಾಂಕರ್ ಪ್ರೈಸ್ ಕ್ಯಾಪಿಂಗ್ ಆಗ್ಬೇಕು ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್. ಅದ್ರಿಗೆ ಯಾಕಂದ್ರೆ 15 ದೂರ ಮಿನಿಮಮ್ ಕೇಳ್ತಾ ಇದ್ದೀವಿ. ನೋಡೋಣ. ಈಗ ನಾವು ಹೆಂಗು ಇದನ್ನು ಪಂಚಾಯತಿಯಲ್ಲಿ ನಾವು ಪ್ರತಿ ಪಂಚಾಯತಿಗೆ ಒಂದು ಟ್ಯಾಂಕರ್ ಮಾಡಿದ್ವಿ ಸ್ವಂತ. ಹಿಂಗಾಗಿ ಹಳ್ಳಿಯಲ್ಲಿ ಇದು ಸಮಸ್ಯೆ ಉದ್ಭವ ಆಗೋಲ್ಲ. ಅವ್ರು ಎಲ್ಲಿಂದ ನೀರು ತಂದು ಹಾಕ್ತಾರೆ, ಅಲ್ಲಿ ಬೋರ್ವೆಲ್ಲೋ ಬಾವಿಯಿಂದ. ಈಗ ಆ ಪದ್ಧತಿ ನಾವು ಸಿಟಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಆ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೋಡೋಣ, ಟ್ಯಾಂಕರು ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಹಾನಗರ ಪಾಲಿಕೆಯಿಂದ. ಸೊ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ, ಪಂಚಾಯತಿಯಿಂದ ಮಾಡಿರಲಿಲ್ಲ. ಅಲ್ಲ, ಹೆಚ್ಚು ಕಮ್ಮಿ ಎಲ್ಲ ಪಂಚಾಯತಿಗೆ ಒಂದು ಟ್ಯಾಂಕರ್ ಇದೆ ನಮ್ಮದು. ಹಿಂಗಾಗಿ ಅಲ್ಲಿ ಸಡನ್ ಆಗಿ ಅದನ್ನು ಅದರಿಂದ ಸಪ್ಲೈ ಮಾಡ್ತಾರೆ. ಮಾಡಬೇಕಲ್ಲ, ಮಾಡಿ DC ಅವ್ರ ಗಮನಕ್ಕೆ ತರ್ತೀವಿ. ಸೊ ಅವ್ರಿಗೆ 38 ರೇಟ್ ನೋಡ್ಬೇಕು. ರೇಟ್ ಯಾವ ರೇಟ್ ಹಾಕ್ತಿದ್ದಾರೆ. ಅದೇ ಹೇಳ, ಅದು ಕಡಿಮೆ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಸೊ ಇನ್ನೊಂದು ಸಾರಿ ನಮ್ಮ ಬೋರ್ವೆಲ್ ಇದೆ ರೀ, ಸುಮಾರು 1000 ಮೇಲೆ ಇರ್ಬೋದು ಬೋರ್ವೆಲ್ ನಮ್ಮದು. ಕಡಿಮೆ ಅಂದರು ಅದು ನೋಡೋಣ. ಹೇಳುತ್ತೆ ಅಂದರೆ ನೀರು ಕಡಿಮೆ ಶಾರ್ಟೇಜ್ ಇದ್ರೆ ಆಗಿರ್ಬೋದು. ಸುಮಾರಾಗಿದೆ. ಮತ್ತು ಅಲ್ಲಿ ಟ್ಯಾಂಕರ್ ಇದೆ, ಅದಕ್ಕೂ ಚಾವಿ ಕೂಡ ಇದೆ ಇಡೀ ಎಂಟೈರ್ ಸಿಟಿಯಲ್ಲಿ. ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ. ನೀವು ಮತ್ತೆ ಮಳೆ ಆದರೆ ಅದು ರೀಚಾರ್ಜ್ ಆಗೋದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 5 ರಿಂದ 10 TMC ವರೆಗೂ ನೀರಿನ ಕೊರತೆ ಇದೆ. ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಡ್ಯಾಮ್ನ ಏನು ಅಧಿಕಾರಿಗಳು ಅನ್ನೋದು. ಯಾರು ಹೇಳಿದ್ರು ಈ ಟೈಮಿಗೆ ನೀರು ಬರ್ತಾ ಇತ್ತು. ಈ ಟೈಮಿಗೆ ಹಿಂದೆ ಸುಮಾರು 15 ದಿವಸ ಹಿಂದೆ ನೀರು ಸ್ಟಾರ್ಟ್ ಆಗಿತ್ತು. ಹಂಗಾಗಿ ನಮಗೀಗ 15-20 TMC ನೀರಿತ್ತು. ಈಗ ನೀರೇ ಎಲ್ಲ ಹಿಂದೆ ಬರೋದಂಥದ್ದು. ಈಗ ಅದಕ್ಕೆ ಕಡಿಮೆ ಮಾಡಿಸ್ತದೆ ನಿಮಗೆ. ಹಂಗೆ ನಮಗೂ ನೀರು ಬರೋದು ಕಳೆದ ಸಾರಿ ಈಗ ಹಿಂದೆನೇ ಸ್ಟಾರ್ಟ್ ಆಗಿದ್ರು. ಈಗ ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ನತ್ಲೆ ಅದು ನಿಮಗೆ ಹಂಗೆ ಡ್ರೈ ಅನ್ನಿಸ್ತಾ ಇದೆ. ನೋಡಿ, ಮಳೆ ಬರೋದಂತ ಯಾರಿಗೇನು ಮುಂಚೆನು ಗೊತ್ತಿಲ್ಲ. ನಮ್ಮದು ಜೂನ್ 15ರಿಂದ ಮಳೆ ವಾಡಿಕೆ ಅಂತೆ ಸ್ಟಾರ್ಟು. ಸ್ಲೋ ಆಗ್ತಿತ್ತು. ಈಗಂತೂ ಫುಲ್ ಪೀಕ್. ಈಗ ಮಳೆ ಇಲ್ಲ ಆತ್ರೆಯಿಂದ ಏನು ಅದೇನು ಅದು ಸ್ಮಾಲ್ ಕ್ವಾಂಟಿಟಿ ಮಜ್ಜಿಗೆ ಇದ್ದಂಗೆ ಅದಷ್ಟೇ. ಅದು ಹಂಗೇನಲ್ಲ, ನೀವು ಸುಮ್ಮನೆ ಅದೇನೇನು ಬಿಡಿ. ಆ ಥರದ್ದು ಕಾನೂನಲ್ಲಿ ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ಅಷ್ಟು ಇಡಬೇಕಂತ ರೂಲ್ ಇದೆ.
2 TMC ಇದೆ, ಅವ್ರು 2 TMC ಒಯ್ತಾ ಇಲ್ಲ. ಅಲ್ಲಿ ಫ್ಯಾಕ್ಟ್ರಿ ಹೊಂಡ ಫ್ಯಾಕ್ಟ್ರಿಗೆ ಅದು ಪಾರ್ಟ್ ಆಫ್ ದ ಜಾಬ್ ಓರಿಯೆಂಟೆಡ್. ಅದು ಫ್ಯಾಕ್ಟ್ರಿ ಅಂದ್ರೆ ನೀವು ಫ್ಯಾಕ್ಟ್ರಿ ಅಂತವಲ್ಲ. ಧಾರವಾಡದಲ್ಲಿ ಬೆಳಗಾವಿ ಜಿಲ್ಲೆಯವರು ನೌಕರಿ ಮಾಡ್ತಾರೆ ಆ ಫ್ಯಾಕ್ಟ್ರಿಯಲ್ಲಿ. ನಿಮ್ಮವರೇ, ನಿಮ್ಮ ಸಂಬಂಧಿಕರೇ ಮಾಡ್ತಾರೆ. ಸರ್, ಈಗ ಇದರಿಂದ 2 ದಿನಕ್ಕೆ ಹೇಳುವಂಥದ್ದು ಏನಂತಂದ್ರೆ, ಈಗ ಆಲ್ರೆಡಿ ಏನ್ ಕೈಗಾರಿಕೆ ಹೋಗ್ಬೇಕಾಗಿತ್ತು ಅದು ಅಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಕರೆಕ್ಟ್. ಇದು ಎಕ್ಸಸ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಎಕ್ಸಸ್ ತೊಗೊಂಡು ಹೋಗ್ಲಿಕ್ಕೆ ಅದ್ರಾಗ ಚಾನ್ಸ್ ಇರಲಿಲ್ಲ. ಪೈಪ್ ಎಷ್ಟಿದೆ ಅಷ್ಟು ಹೋಗ್ಬೇಕು. ಅದು ಹೆಂಗೆ ಯಾರು ಎಕ್ಸಸ್ ಈಗ ಏನು 9 ಇಂಚ್ ಏನೋ 12 ಇಂಚ್ ಪೈಪ್ ಇದೆ. ಅದು 365 ಡೇಸ್ಗೆ ಮಾಡಿದ್ದು ಡಿಸೈನ್. ಅದು ಅವ್ರು ಭಾಳಾರ 2 TMCಯಲ್ಲಿ 25% ಏನೋ ನೀರು ಒಯ್ತಿರ್ಬೋದು. ಇನ್ನೂ 1.75 ಅವ್ರಿಗೆ ನೀರಿದೆ. ಅದು ಡ್ಯಾಮ್ನಲ್ಲೇ ಇಂಡಸ್ಟ್ರಿಗೆ ರಿಸರ್ವ್ ಮಾಡಿರುವಂಥ ಕೋಟಾ ಇರೋದು. ಆ ಕೋಟಾದಲ್ಲಿ ಅವ್ರು ಒಯ್ತಿದ್ದಾರೆ. ಇನ್ನು ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ.